ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗೋಗಿರುತ್ತೆ. ಸೊ ಆಲ್ಮೋಸ್ಟ್ ಸ್ಮಾರ್ಟ್ ಇನ್ವೆಸ್ಟ್ಮೆಂಟು, ಸ್ಮಾರ್ಟ್ ವೇ ಆಫ್ ಮೇಕಿಂಗ್ ಮನಿ, ಈ ಥರ ಕಾನ್ಸೆಪ್ಟಲ್ಲಿ ನಾನಿವತ್ತು ಮಾತಾಡ್ತಿರೋ ಅಂಥದ್ದು. ಇದನ್ನು ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಗೈಸ್. ಯಾಕೆ ಅಂದರೆ ಎಷ್ಟೋ ಜನ ಇವಾಗ ದುಡ್ಡೈತೆ ಅಂದಾಗ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು, ಸುಮ್ಮನೆ ಅನ್ನೆಸೆಸರಿ ಥಿಂಗ್ಸ್ ಪರ್ಚೇಸ್ ಮಾಡೋದು, ಅಥವಾ ಫುಲ್ ಇನ್ವೆಸ್ಟ್ಮೆಂಟು ಅಮೌಂಟಿಂದನೇ ಫುಲ್ ಪೇ ಮಾಡಿಬಿಡೋದು. ಸೊ ಈ ರೀತಿ ಮಾಡ್ಕೊತಿದ್ದಾರೆ. ಸೊ ಅದು ತುಂಬ ಬೆನಿಫಿಟ್ಟಾ ಅಲ್ವಾ ಅನ್ನೋದು ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಇವಾಗ ನಾನು ಮಾತಾಡ್ತಾರೆ ಎಕ್ಸಾಂಪಲ್ ಬಂದ್ಬಿಟ್ಟು ದುಡ್ಡಿಂದ ದುಡ್ಡು ಮಾಡೋದು ಹೇಗೆ ಅಂದ್ಬಿಟ್ಟು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1 ಕೋಟಿ ಅಮೌಂಟ್ ಐತೆ. ಸೊ ಹಾರ್ಡ್ ಕ್ಯಾಶ್ ಎಲ್ಲ ಅಮೌಂಟ್ ಐತೆ ಅಕೌಂಟಲ್ಲೋ ಅಥವಾ ಎಕ್ಸೆಟ್ರಾ ಅದು ನಿಮ್ಮ ಒಂದು ಊಹೆಗೆ ಬಿಟ್ಬಿಟ್ಟಿರ್ತೀನಿ. ಸೊ ನನ್ನ ಕೇಳೋದಾದ್ರೆ ಲೀಗಲ್ ಆಗೇ ಮಾತಾಡೋಣ. ಸೊ ಅಕೌಂಟಲ್ಲಿ ಇವಾಗ 1 ಕೋಟಿ ರೂಪಾಯಿ ಕ್ಯಾಶ್ ಇದೆ. ಸೊ ಇವಾಗ ನಿಮ್ಮ ಪ್ಲ್ಯಾನ್ ಏನು ಅಂದರೆ ಒಂದು ಮನೆ ಕಟ್ಟಬೇಕು, ಒಂದು ಕಾರ್ ತಗೋಬೇಕು, ಎಕ್ಸೆಟ್ರಾ. ಬಟ್ ನಿಮಗೆ ಲೋನಲ್ಲಿ ತಗೊಳ್ಳೋಕ್ಕೆ ತುಂಬ ಭಯ ಇರುತ್ತೆ. ಸೊ ಲೋನಲ್ಲಿ ತಗೊಂಡ್ರೆ ಏನಾಗ್ಬಿಡುತ್ತೆ, ಬೇಡ, ಇದಾಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ. ಇವಾಗ 1 ಕೋಟಿ ರೂಪಾಯಿ ಖರ್ಚಾದರೆ ಮನೆಗೆ ಅದು 1 ಕೋಟಿ 20 ಲಕ್ಷ 30 ಲಕ್ಷದವರೆಗೂ ಹೋಗ್ಬಿಡುತ್ತೆ, ಎಕ್ಸೆಟ್ರಾ. ಈ ರೀತಿ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಇವಾಗ ಒಂದು ಕಾರ್ ತಗೋಬೇಕು, ಕಾರ್ ತಗೊಂಡ್ರೆ ಅದೂ ಅಷ್ಟೇ 5 to 10% ಎಕ್ಸ್ಟ್ರಾ ಆಗೋಗುತ್ತೆ. ಇಂಟ್ರೆಸ್ಟ್ ಎಲ್ಲ ಸೇರಿಸಿ 10% ಆದರೂ ಆಯಿತು, 15% ಆದರೂ ಆಯಿತು. ಈ ರೀತಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಡೌನ್ ಪೇಮೆಂಟು ಫುಲ್ಲು ಕ್ಯಾಶ್ ಕೊಟ್ಬಿಟ್ಟು ತಗೋಬೋಣ ಅಂತ ಪ್ಲ್ಯಾನ್ ಮಾಡ್ತೀರಾ. ಸೊ ಇದು ಎಷ್ಟು ಜನಕ್ಕೆ ಸರಿ ಅನಿಸುತ್ತೋ ಸರಿ, ಎಷ್ಟು ಜನಕ್ಕೆ ತಪ್ಪು ಅನಿಸುತ್ತೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಕೇಳೋದಾದರೆ ಇದೆಲ್ಲ ಒಂದು ಗೈಸ್, ಇವಾಗ ದುಡ್ಡಿದ್ರೆ ದುಡ್ಡು ಮಾಡ್ಬೋದು ಗೈಸ್. ಇವಾಗ ಯಾರೋ ಒಬ್ಬರು ದೊಡ್ಡ ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ, ಲೈಕ್ ಇವಾಗ 1 ರೂಪಾಯಿಂದ 10 ರೂಪಾಯಿ ಮಾಡೋದು ತುಂಬ ಕಷ್ಟ, 10 ರೂಪಾಯಿಂದ 20 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, ಲಕ್ಷ ರೂಪಾಯಿ, ಕೋಟಿ ರೂಪಾಯಿವರೆಗೂ ತುಂಬ ಕಷ್ಟ ಮಾಡೋದು. 1 ಕೋಟಿ ಮಾಡಾದ್ಮೇಲೆ 1 ಕೋಟಿಯಿಂದ 2 ಕೋಟಿಗೆ ಆರಾಮಾಗಿ ಮಾಡ್ಬೋದು. ಸೊ ಇಲ್ಲಿ ಏನು ಪೀರಿಯಡ್ ತಗೊಂಡಿರ್ತೀರಲ್ಲ, ಸೊ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 1 ವರ್ಷ ತಗೊಂಡಿದ್ರೆ ಅಲ್ಲಿ 1 ಕೋಟಿಯಿಂದ 2 ಕೋಟಿನ 6 to 8 ಮಂತ್ಸ್ ಅಷ್ಟಲ್ಲಿ ಕಂಪ್ಲೀಟ್ ಮಾಡ್ಬೋದು. 2 ಕೋಟಿಯಿಂದ 4 ಕೋಟಿನ 3 months to 4 months ಅಷ್ಟಲ್ಲಿ ಕಂಪ್ಲೀಟ್ ಮಾಡ್ಬೋದು. ಈ ರೀತಿ ಬೆಳ್ಕೊಂಡು ಹೋಗೋ ಅಂಥದ್ದು. ಸ್ಟಾರ್ಟಿಂಗ್ ಅಷ್ಟೇ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. 1 ಕೋಟಿಯಿಂದ ದುಡ್ಡು ಮಾಡೋದು ಈಸಿ. ಹೆಂಗೆ ಅಂತ ಹೇಳ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇವಾಗ ನಿಮ್ಮ ಹತ್ರ 1 ಕೋಟಿ ರೂಪಾಯಿಗೆ ಅಮೌಂಟ್ ಇದೆ. ಸೊ ಇವಾಗ ಮನೆ ಕಟ್ಟಬೇಕು ಅಂದರೆ ಫುಲ್ 1 ಕೋಟಿ ರೂಪಾಯಿ ಬೇಕು ನಿಮಗೆ. 1 ಕೋಟಿ ರೂಪಾಯಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀರಾ 1 ಕೋಟಿ ರೂಪಾಯಿಗೆ ಇಂಥ ಅದ್ದೂರಿ ಮನೆ ಕಟ್ಟಬೇಕು ಅಂತ. ಬಟ್ ನಿಮಗೆ ಇವಾಗ 1 ಕೋಟಿನ ಫುಲ್ಲು ಮನೆ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ರೆ ನಿಮ್ಗೇನು ಬರುತ್ತೆ ಲಾಭ? ನಿಮ್ಗೇನು ಮಿಕ್ಕುತ್ತೆ? ಏನು ಮಿಕ್ಕಲ್ಲ ಅಲ್ವಾ? ಅದೇ ಇವಾಗ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂತಾರೆ. ಇವಾಗ ಸಿಂಪಲ್ಲಾಗಿ ನೀವೇನು ಮಾಡಬೇಕು, ಲೋನ್ ತಗೋಬೇಕು. ಡೌನ್ ಪೇಮೆಂಟು 30 to 40 lakhs ಡೌನ್ ಪೇಮೆಂಟ್ ಮಾಡಬೇಕು. ಇನ್ನೊಂದು 60 to 80 lakhs ಎಲ್ಲಾರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೈಸ್. ಸಿಂಪಲಾಗಿ ಹೇಳ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇವಾಗ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ಆಮೇಲೆ ಸಪ್ರೇಟ್ ವೀಡಿಯೋಸನ್ನು ಕೂಡ ಮಾಡಿಬಿಟ್ಟಿದ್ದೀನಿ. ಡಿಜಿಟಲ್ ಗೋಲ್ಡ್ ಇದೆ, ಮ್ಯೂಚುವಲ್ ಫಂಡ್ಸ್ ಇದೆ, ಫಿಕ್ಸ್ಡ್ ಡೆಪಾಸಿಟ್ಸ್ ಇದೆ. ಈ ರೀತಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ನಾನೇನು ಹೇಳ್ತೀನಿ ಅಂದರೆ, ಫಿಕ್ಸ್ಡ್ ಡೆಪಾಸಿಟ್ಗೆ ದಯವಿಟ್ಟು ಹೋಗಬೇಡಿ. ಫಿಕ್ಸ್ಡ್ ಡೆಪಾಸಿಟ್ ಬಂದ್ಬಿಟ್ಟು ಇಯರ್ಲಿ 5 to 10% ಅಷ್ಟೇ ಕೊಡೋದವರು. ಅದು 10% ತುಂಬ ಜಾಸ್ತಿ. 5 to 7% ಅಷ್ಟೇ ಇಯರ್ಲಿ ಕೊಡೋ ಪ್ಯಾಕೇಜ್ ಅದು. ಸೊ ಇಯರ್ಲಿಗೆ ಅಂದರೆ ನಿಮಗೆ ತುಂಬ ಕಷ್ಟ ಆಗ್ಬಿಡುತ್ತೆ, ಮಂತ್ಲಿ EMI ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೆ ನಾನೇನು ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಾಗ ಒಂದಷ್ಟು ಕಂಪ್ನಿಗಳು ಚೆನ್ನಾಗಿ ಗ್ರೋ ಆಗೋದು ನೋಡಿ 1-2-3 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅದು ನಿಮ್ಗೆ ಏನಿಲ್ಲ ಅಂದರೂ ಮಂತ್ಲಿ 5 to 10% ರಿಟರ್ನ್ಸ್ ಕೊಟ್ಟರೆ ಆರಾಮಾಗಿ ನೀವು ಇಂಟ್ರೆಸ್ಟ್ನ ಕಟ್ಬೋದು ಗೈಸ್. ಸಿಂಪಲಾಗಿ ಒಂದು ಹೇಳ್ತೀನಿ, 80 ಲಕ್ಷ, ಇವಾಗ 20 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದೀರಾ, 80 ಲಕ್ಷಕ್ಕೆ ಲೋನ್ ತಗೊಂಡಿದ್ದೀರಾ, ಅಥವಾ ಏನೋ ಒಂದು 20 ಲಕ್ಷ ಖರ್ಚು ಮಾಡಿದ್ದೀರಾ, 80 ಲಕ್ಷಕ್ಕೆ ಲೋನ್ ತಗೊಂಡಿದ್ದೀರಾ, 80 ಲಕ್ಷ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದೀರಾ. ಸೊ ಅದರಲ್ಲಿ ಏನಾಗುತ್ತೆ, ಇವಾಗ 80 ಲಕ್ಷಕ್ಕೆ ಲೋನ್ ತಗೊಂಡಿರ್ಬೇಕಾದ್ರೆ ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ತಿಂಗಳಿಗೆ ಇವಾಗ 1 ಲಕ್ಷ ಕೊಡಬೇಕು ಅಂತಿರುತ್ತೆ ಅಂತ ಅಂದ್ಕೊಳ್ಳಿ, ಅಥವಾ 2 ಲಕ್ಷನೇ ಕೊಡಬೇಕು ಅಂತಿರುತ್ತೆ ಅಂತಲೇ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2ರಿಂದ 3 ಲಕ್ಷ ಹತ್ತಿರ ಅಂತ ಅಂದ್ಕೊಳ್ಳಿ ಗೈಸ್. ಓಕೆ ಫೈನ್, 2ರಿಂದ 3 ಲಕ್ಷ ಪೇ ಮಾಡಬೇಕಾಗುತ್ತೆ ಅಂತ ಇರುತ್ತೆ. ಅವಾಗ ನೀವೇನು ಮಾಡಬೇಕು,
ಏನಾಗುತ್ತೆ ಅಂದರೆ ಸಿಂಪಲ್ಲಾಗಿ ನಿಮಗೆ 80 ಲಕ್ಷಕ್ಕೆ ಇವಾಗ ಯಾವ್ದಾರು ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ. ಸೊ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೋ ಅದು 5% ರಿಟರ್ನ್ ಕೊಟ್ರು ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ? 4 ಲಕ್ಷ ಅಮೌಂಟ್ ಬರುತ್ತೆ. 4 ಲಕ್ಷದಲ್ಲಿ 2-3 ಲಕ್ಷ ಕಟ್ಟಿ ಇನ್ನೂ 1 ಲಕ್ಷ ಮಿಕ್ಕುತ್ತೆ ನಿಮಗೆ. ಸೊ ಈ ರೀತಿ ಪ್ಲ್ಯಾನಿಂಗ್ ಮಾಡೋ ಅಂಥದ್ದು. ಅದಾದಮೇಲೆ ಕ್ರಿಪ್ಟೋ ಕರೆನ್ಸೀಸ್ ಇದೆ. ಯಾರಿಗಾರ ಕ್ರಿಪ್ಟೋ ಕರೆನ್ಸಿ ಮೇಲೆ ನಾಲೆಡ್ಜ್ ಇದ್ದರೆ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಗೈಸ್. ಇವಾಗ ದುಡ್ಡನ್ನ ಒಂದೇ ಸತಿ ಖರ್ಚು ಮಾಡಿಬಿಡೋದು ತುಂಬ ಈಸಿ. ಇವಾಗ 1 ಕೋಟಿ ದುಡಿಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿರ್ತೀರ ಅಂತ ನಿಮ್ಗೆ ಗೊತ್ತು. ಓಕೆ ಫೈನ್, ಅದು 1 ಕೋಟಿ ನೀವು ಮನೆ ಕಟ್ಟಬೇಕು ಅಂತಲೇ ಸೇವಿಂಗ್ಸ್ ಮಾಡಿರ್ತೀರಾ, ದುಡ್ದಿರ್ತೀರ ಎಲ್ಲ ಎಕ್ಸೆಟ್ರಾ. ಅದನ್ನ ಯಾಕೆ ಒಂದೇ ಟೈಮ್ ಒಂದೇ ಪರ್ಪಸ್ಸಿಗೆ ಯೂಸ್ ಮಾಡಿಬಿಡ್ತೀರಾ? ಅದೇ ಇವಾಗ 80 ಲಕ್ಷ ನೀವು ಇಲ್ಲಿ ಇಟ್ಟು ಇಲ್ಲಿ ಒಂದಷ್ಟು ಗ್ರೋ ಆಗಬೇಕಾದ್ರೆ ನೀವೇನು ಮಾಡ್ಬೋದು? ಆರಾಮಾಗಿ ಇವಾಗ 3 ಲಕ್ಷ ಅಂದರೆ 5% ರಿಟರ್ನ್ ಕೊಟ್ರು 1 ಲಕ್ಷ ಅಲ್ಲೇ ಬಿಟ್ಬಿಟ್ಟು ಮಿಕ್ಕಿರೋ 3 ಲಕ್ಷನ ತೆಗೆದು ಇಲ್ಲಿ ಪೇ ಮಾಡ್ಬೋದು. ನಿಮ್ಮ ಖರ್ಚು ಆಯ್ತಾ ಇರುತ್ತೆ. ನಿಮ್ಮ ಒಂದು ಡೈಲಿ ಲೈಫು ಆಲ್ಮೋಸ್ಟು ಬೇರೆ ಇನ್ಕಮ್ ಇರೋದ್ರಿಂದನೇ 1 ಕೋಟಿ ಪೂರ್ತಿ ಇನ್ವೆಸ್ಟ್ ಮಾಡೋಣ ಇದಕ್ಕೆ ಅಂತ ಪ್ಲ್ಯಾನ್ ಮಾಡಿರ್ತೀರ. ಅದರಿಂದ ಏನು ಬದುಕಬೇಕು ಅನ್ನೋದೇನು ನೆಸೆಸಿಟಿ ಇರೋಲ್ಲ. ಸೊ ಅವಾಗ 3 ಲಕ್ಷ ಕಟ್ಟಬೇಕಾ, ಕರೆಕ್ಟಾಗಿ ಎಷ್ಟು ಅಮೌಂಟ್ ಕಟ್ಟಬೇಕು ಅಷ್ಟು ತಗೊಂಡು ಕಟ್ಟಿದಾಗ ಏನಾಗುತ್ತೆ, ಅಲ್ಲಿ ಇವಾಗ 80 ಲಕ್ಷ ಇರುತ್ತೆ ಅಲ್ವಾ, 84 ಲಕ್ಷ ಆಗಿರುತ್ತೆ ಇವಾಗ. ಸೊ 3 ಲಕ್ಷ ತೆಗಿತೀರಿ, 81 ಲಕ್ಷಕ್ಕೆ ಇಂಟ್ರೆಸ್ಟ್ ಕೊಡ್ತಾನೆ ಅವನು. ಸೊ 81 ಲಕ್ಷ ಕಂಪ್ಲೀಟಾಗಿ ಇಂಟ್ರೆಸ್ಟ್ ಆ್ಯಡ್ ಆಯ್ತಾ ಹೋಗುತ್ತೆ. ಸೊ ತಲೆನೇ ಕೆಡ್ಸ್ಕೋಬೇಕಾಗಿಲ್ಲ ಗೈಸ್. ಈ ರೀತಿ ಒಂದು ಪ್ಲ್ಯಾನಿಂಗ್ ಮಾಡೋ ಅಂಥದ್ದು. ಡಿಜಿಟಲ್ ಗೋಲ್ಡ್ ಇದೆ. ಡಿಜಿಟಲ್ ಗೋಲ್ಡಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಬೇಕಾದಾಗ ಎತ್ಕೊಂಡು ಅಮೌಂಟ್ ಕಟ್ಬೋದು. ಆಮೇಲೆ ಇನ್ನೂ ಒಂದಷ್ಟು ಜನಕ್ಕೆ ಏನು ಗೊತ್ತಾ, ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ನಾನು ಇವಾಗ ಇನ್ವೆಸ್ಟ್ ಮಾಡ್ತೀನಿ, 80 ಲಕ್ಷ ಇರೋದು 75 ಲಕ್ಷಕ್ಕೆ ಹೋಗ್ಬಿಟ್ರೆ ಏನು ಮಾಡೋದು? ಏನಕ್ಕೆ ಗೈಸ್ ಭಯ? ಗೈಸ್ ಇವಾಗ ನೀವು ಆ ರೀತಿ ಭಯ ಪಟ್ಟಿದ್ರೆ ನೀವು 1 ಕೋಟಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ 1 ಕೋಟಿ ಮಾಡಿದ್ದೀರಾ ಅಂದರೆ ನಿಮ್ಮದೊಂದು ಗಟ್ಟಿ ಮನಸ್ಸು, ಗಟ್ಟಿ ಉಣ್ಗೆ ಐತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅದೊಂದು ಕೋಟಿ ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಿ 75 ಲಕ್ಷ ಫಸ್ಟ್ ಮಂತು ಒಂದು 5 ಲಕ್ಷ ಹೋಯ್ತು ಅಂತಲೇ ಇಟ್ಕೊಳ್ಳಿ. 5% ಡೌನ್ಗೆ ಹೊಂಟೋಯ್ತು, 75 ಲಕ್ಷ ಆಗೋಯ್ತು ಅಂತ ಇಟ್ಕೊಳ್ಳಿ. ನಿಮ್ಗೇನು ಲಾಸ್ ಆಗಿಲ್ಲ ಅಲ್ವಾ? ಅಂದರೆ ಲಾಸ್ ಅಲ್ಲಿ ಆಗೈತೆ. ಓಕೆ, ಇವಾಗ ನಿಮಗೆ ಇಂಟ್ರೆಸ್ಟ್ ಕಟ್ಟಬೇಕು 5 ಲಕ್ಷ, ಇವಾಗ 3 ಲಕ್ಷ ತೆಗೆದು ಕಟ್ತೀರಾ. 3 ಲಕ್ಷ ತೆಗೆದು ಕಟ್ಟಿದಾಗ ಎಷ್ಟಾಯಿತು? 72 ಲಕ್ಷ ಆಯಿತು. ಸೊ 72 ಲಕ್ಷಕ್ಕೆ ನೆಕ್ಸ್ಟು 5-10% ಇನ್ಕ್ರೀಸ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಒಂದೇ ತಿಂಗ್ಳಿಗೆ ಹಾಕಿರೋದು ನೀವು ಇನ್ವೆಸ್ಟ್ ಮಾಡಿರೋದಲ್ಲಿ. ಸಿಂಪಲ್ಲು ಗೈಸ್, 1 ತಿಂಗಳು ಜಾಸ್ತಿ ಹೋದರೆ 1 ತಿಂಗಳು ಕಡಿಮೆ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕಂತಲೇ ನಾನು ಹೇಳ್ತಾ ಇರೋದು. ಇವಾಗ ನೀವು 80 ಲಕ್ಷ ಮಡಗಿರ್ತೀರ. ಸೊ ಇವಾಗ ಒಂದು 2.5 ಲಕ್ಷನೋ 3 ಲಕ್ಷನೋ ಕಟ್ಟಬೇಕಾಗಿರುತ್ತೆ. 5% ರಿಟರ್ನ್ ಬಂದ್ಬಿಡುತ್ತೆ ಫಸ್ಟ್ ಮಂತು. ನೀವು ಅದನ್ನು ಏನು ಮಾಡ್ಬಿಡ್ತೀರ, ಇನ್ನು ಖುಷಿಗೆ ಫುಲ್ಲು 5% ಎತ್ಕೊಬಿಡ್ತೀರಾ. ಸೊ ಅದು ಆ ತಪ್ಪು ಮಾಡಬೇಡಿ. ಸೊ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅಮೌಂಟ್ನ ಎತ್ಕೊಂಡು ಇಲ್ಲಿ ಇಂಟ್ರೆಸ್ಟ್ ಪೇ ಮಾಡಿ. ಸೊ ಮಿಕ್ಕಿದ್ದನ್ನ ಅಲ್ಲೇ ಬಿಡಿ. ಆವಾಗ ಅದಕ್ಕೂ ಸೇರಿಸಿ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಆ್ಯಡ್ ಆಯ್ತಾ ಹೋಗುತ್ತೆ ಗೈಸ್. ಸಿಂಪಲ್ಲು. ಇವಾಗ 2.5 ಲಕ್ಷ ಇವಾಗ ಇಂಟ್ರೆಸ್ಟ್ ಇದೆ ಅಂದ್ಕೊಂಡ್ರೆ 84 ಲಕ್ಷ ಆಗೈತೆ. ನೀವು 2.5 ಲಕ್ಷ ತೆಗೆದು ಕಟ್ಟಿದ್ದೀರಾ, 81.5 ಲಕ್ಷ ಮಿಕ್ಕೈತೆ. ಸೊ 1.5 ಲಕ್ಷನ ನೀವು 81.5 ಲಕ್ಷ ಕಂಪ್ಲೀಟಾಗಿ ಅಲ್ಲಿ ಇಂಟ್ರೆಸ್ಟು ಆ್ಯಡ್ ಆಯ್ತಾ ಹೋಗುತ್ತೆ. 1% ಇಂಟ್ರೆಸ್ಟ್ ಆ್ಯಡ್ ಆದ್ರೂ 81.5 ಲಕ್ಷಕ್ಕೆ ಕಂಪ್ಲೀಟಾಗಿ 81,50,000 ಕಂಪ್ಲೀಟಾಗಿ 1% ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. ಆವಾಗ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಟೈಮು ಡೌನ್ಫಾಲ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಪ್ರತಿ ತಿಂಗಳು 5%, 3%, 4%, 5% ಹಿಂಗೆ ಕೊಡ್ತಿದ್ದು. ಕೆಲವು ಒಂದು ತಿಂಗಳು ಏನಾಗ್ಬಿಡುತ್ತೆ 1%, 2%ಗೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಮ್ಯಾನೇಜ್ ಆಗುತ್ತೆ. 80 ಲ್ಯಾಕ್ಸಲ್ಲಿ ಮ್ಯಾನೇಜ್ ಆಗುತ್ತೆ ಅಲ್ಲಿ. ಸೊ ಆವಾಗ ನೀವು ಅಮೌಂಟು ಇಂಟ್ರೆಸ್ಟ್ ಕಟ್ಟಬೇಕಾಗಿರೋದು ತಗೊಂಡ್ರೂ ನಿಮಗೆ ಜಾಸ್ತಿ ಲೆಸ್ ಆಗೈತೆ ಅಂತ ಕಾಣಿಸಲ್ಲ ಅಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇಲ್ಲಿ ನಿಮ್ಮದು ಕಂಪ್ಲೀಟಾಗಿ ಇದಕ್ಕೆ ಕಳೆದ್ಮೇಲೆ ಅಂದರೆ ಕಂಪ್ಲೀಟಾಗಿ ಲೋನ್ ಅಮೌಂಟ್ ಫುಲ್ ಕ್ಲಿಯರ್ ಆದಮೇಲೂ 24 ಮಂತ್ಸಿಗೆ ತಗೊಂಡಿರ್ತೀರೋ, 12 ಮಂತ್ಸಿಗೆ ತಗೊಂಡಿರ್ತೀರೋ, 36 ಮಂತ್ಸಿಗೆ ತಗೊಂಡಿರ್ತೀರೋ, 4 to 5 ಇಯರ್ಸಿಗೆ ತಗೊಂಡಿರ್ತೀರೋ, ಎಕ್ಸೆಟ್ರಾ. ಇದೆಲ್ಲ ಕಳೆದ ಮೇಲೂ ಕೂಡ ನಿಮಗೆ ಅಲ್ಲಿ ಒಂದಷ್ಟು ಅಮೌಂಟ್ ಮಿಕ್ಕಿರುತ್ತೆ. ಸೊ 50 ಲ್ಯಾಕ್ಸ್ ಮಿಕ್ಕಿದ್ರು ನಿಮ್ಗೆ ಎಷ್ಟು ಇದು ಬೆನಿಫಿಟ್ಸು. 80 ಲ್ಯಾಕ್ಸ್ ಕಂಪ್ಲೀಟಾಗಿ ಮಿಕ್ಕಿರಬೇಕು ಅನ್ನೋದೇನೂ ಇಲ್ಲ. 50 ಲ್ಯಾಕ್ಸ್ ಮಿಕ್ಕಿದ್ರೂ ತುಂಬ ಬೆನಿಫಿಟ್ಟು. ಅದೇ 80 ಲ್ಯಾಕ್ಸ್ ಮಿಕ್ಕಿದ್ರೆ ಇನ್ನೂ ಡಬಲ್ ಖುಷಿ. ಆ 80 ಲ್ಯಾಕ್ಸ್ ಬದಲು ನಿಮಗೆ 1 ಕೋಟಿನೋ 1.5 ಕೋಟಿನೋ ಆಗಿಬಿಟ್ಟಿದ್ರೆ ಅದು ಇನ್ವೆಸ್ಟ್ಮೆಂಟು. ಸೊ ಇನ್ನೂ ಡಬಲಿಂದ ತ್ರಿಬಲ್ ಖುಷಿ ಆಗುತ್ತೆ ನಿಮಗೆ. ಯಾಕೆ ಅಂದರೆ ನೀವು ಖರ್ಚು ನಿಮ್ಮ ಏನು ಸೇವಿಂಗ್ಸ್ ಇತ್ತು ಅದು ಸೇಫ್ ಆಗಿದೆ. ಸೊ ಅದರಲ್ಲಿ ಬಂದಿದ್ದು ಇಂಟ್ರೆಸ್ಟ್ನ ಇದಕ್ಕೆ ತಿನ್ನಿಸಿದ್ದೀರಾ. ನಿಮ್ಮದೊಂದು ಸ್ವಂತ ಮನೆ ಆಗಿದೆ, ಕಾರ್ ತಗೊಂಡಿದ್ದೀರಾ, ಎಕ್ಸೆಟ್ರಾ. ನಿಮ್ಗೆ ಏನೇನೋ 1 ಕೋಟಿ ರೂಪಾಯಿ ಲಾಸೇ ಇತ್ತು ಅದನ್ನೆಲ್ಲ ಈಡೇರಿಸ್ಕೊಂಡಿದ್ದೀರಾ. ಬಟ್ ಇನ್ನು ನಿಮ್ಮದು ಅಮೌಂಟು ಸೇಫರ್ ಸೈಡಲ್ಲೇ ಇದೆ.
50 ಲ್ಯಾಕ್ಸಿಂದ 80 ಲ್ಯಾಕ್ಸು ಕಂಪ್ಲೀಟ್ಲಿ ಸೇಫ್ ಆಗಿದೆ. ಅದು ಬಿಟ್ಟರೆ ಇನ್ನೂ ಇನ್ಕ್ರೀಸ್ ಆಗಿದ್ದರೆ 1 ಕೋಟಿ ರೂಪಾಯಿ ಅಮೌಂಟು ಸೇಫ್ ಆಗಿದೆ. ನೀವು ಡೌನ್ ಪೇಮೆಂಟ್ ಏನು ಕೊಟ್ಟಿರ್ತೀರೋ ಅಥವಾ ಏನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ, ಖರ್ಚು ಮಾಡ್ಕೊಂಡಿರ್ತೀರೋ ಅದೂ ಸೇರಿಸಿ ಬೆಳೆದಿರಿದ್ರೆ ಇನ್ನೂ ಡಬಲ್ ಟು ತ್ರಿಬಲ್ ಖುಷಿ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಸೊ ಇದಕ್ಕೋಸ್ಕರ ಹೇಳೋದು, ಇದನ್ನೇ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು. ಸೊ ನೀವು ಇದನ್ನೇ ಅಂತಲ್ಲ ಗೈಸ್, ಮನೆ ಕಟ್ಟಬೇಕು ಅಂತಲೇ ಇಲ್ಲ, ಕಾರ್ ತಗೋಬೇಕಾದಾಗಲೂ ಇಷ್ಟೇ. ಸೊ ಇವಾಗ ಎಷ್ಟೋ ಜನ ಇವಾಗ ಅಂಬಾನಿ ಇವ್ರದ್ದೆಲ್ಲ ರೀಲ್ಸ್ ಎಷ್ಟೊಂದು ಬರುತ್ತೆ. ಸೊ ಇವರು ಕಾರ್ ತಗೊಂಡ್ರು, ಇವ್ರು ಹೆಂಗೆ ಕಾರ್ ತಗೊಂಡ್ರು ಗೊತ್ತಾ, ಸೊ ಇವ್ರಿಗೆ ಡೌನ್ ಪೇಮೆಂಟ್ ಏನು ಅವಶ್ಯಕತೆ ಇತ್ತು, ಲೋನು ಏನು ಅವಶ್ಯಕತೆ ಇತ್ತು, ಲೋನ್ ತಗೊಂಡಿರೋದ್ರಿಂದ ಏನು ಬೆನಿಫಿಟ್ಟು. ಗೈಸ್ ಇಷ್ಟೆಲ್ಲ ಹೇಳ್ತಾ ಇದ್ದೀನಲ್ವಾ. ಸೊ ಇದರಲ್ಲೊಂದು ಲಾಜಿಕ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ನಿಮ್ಮ ಹತ್ರ ಒಂದು ದೊಡ್ಡ ಕಂಪ್ನಿದು ಒಂದು 10,000 ಶೇರ್ಸ್ ಐತೆ, 10,000 ಶೇರ್ಸ್ ಐತೆ. ಬಟ್ ನಿಮ್ಮ ಹತ್ರ ಇವಾಗ ಕ್ಯಾಶ್ ಇಲ್ಲ, ನೀವು ಏನಾದರೂ ಒಂದು ಪರ್ಚೇಸ್ ಮಾಡಬೇಕು, ಲೋನ್ ಬೇಕು. ಅವಾಗ ಏನು ಮಾಡ್ತೀರಾ, ಬ್ಯಾಂಕ್ ಹತ್ರ ಹೋಗ್ತೀರಾ. ಸೊ ನನಗೆ ಲೋನ್ ಬೇಕು, ಏನು ಇಡ್ತೀರಾ, ಏನು ಇಡ್ತೀರಾ ನಿಮ್ಮದು ಅಂದರೆ ಅಸೆಟ್ ಪೇಪರೋ ಏನಾದರೂ ಒಂದು ಅಲ್ಲಿ ಪ್ಲೆಡ್ಜ್ ಆಗಿ ಇಡಬೇಕು. ಏನು ಇಡ್ತೀರಾ, ಸರ್ ತಗೊಳ್ಳಿ ನಂದು 1,000 ಶೇರ್ ಇದೆ, ಸೊ ಇದನ್ನೇ ಪ್ಲೆಡ್ಜ್ ಆಗಿ ಇಡ್ತೀನಿ. ಓಕೆ, ಅದು 1,000 ಫಾರ್ ಎಕ್ಸಾಂಪಲ್ ಒಂದು 10,000 ರೂಪಾಯಿ ಶೇರ್ದು 1,000 ಐತೆ ಅಂತ ಇಟ್ಕೊಳ್ಳಿ. ಸೊ ಲೆಕ್ಕನೇ ಹಾಕ್ಬಿಡಿ, 10,000 ಇಂಟು 1,000 ಇಸ್ ಈಕ್ವಲ್ಸ್ ಟು ಎಷ್ಟಾಯಿತು. ಸೊ ಅಷ್ಟು ಶೇರ್ಸ್ ಐತೆ ನನ್ನ ಹತ್ರ. ಸೊ ನಾನು ತಗೊಂಡೋಗಿ ಕೊಟ್ಬಿಟ್ಟು ಓಕೆ ನನಗೆ ಲೋನ್ ಬೇಕು. ಸೊ ಲೋನು ಅಲ್ಲಿ ಏನು ಪ್ಲೆಡ್ಜ್ ಮಾಡಿರ್ತೀರೋ ಅಷ್ಟೇ ಅಮೌಂಟು ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಡೋ ಚಾನ್ಸಸ್ಸು ಇರುತ್ತೆ. ಅದಕ್ಕಿಂತ ಜಾಸ್ತಿ ಕೊಟ್ಟರು ಆವಾಗ ನೀವು ಕ್ಲಿಯರ್ ಮಾಡ್ತಾ ಬರ್ತೀರಾ. ಸೊ ಲೋನ್ ಕ್ಲಿಯರ್ ಆದಮೇಲೆ ನೀವು ಅದನ್ನು ಎತ್ಕೋಬೋದು. ಸಿಂಪಲ್ ಗಾಯ್ಸ್, ಅವ್ನ ದುಡ್ಡು ಏನೂ ಖರ್ಚಾಗಲಿಲ್ಲ, ಲೋನ್ ಅಮೌಂಟ್ ತಗೊಂಡ, ಇಂಟ್ರೆಸ್ಟ್ಗಳು ಕಟ್ಕೊಂಡು ಕರೆಕ್ಟಾಗಿ ಪೇ ಮಾಡ್ದ, ಅವನು ಕ್ಲಿಯರ್ ಆಗಿದ ತಕ್ಷಣ ಅವ್ನದು ಏನಿರುತ್ತೋ ಶೇರ್ಸು ಕಂಪ್ಲೀಟಾಗಿ ರಿಟರ್ನ್ ಕೊಟ್ಟರು, ಬ್ಯಾಂಕಿಂದ ರಿಟರ್ನ್ ಕೊಟ್ಟರು. ಸೊ ಇವನು ಅಮೌಂಟು ಸೇಫು. ಸೊ ಇವನೇನು ಖರ್ಚು ಮಾಡ್ದ, 0 ಖರ್ಚು. ಬ್ಯಾಂಕಲ್ಲಿರೋ ಅಮೌಂಟ್ನ ಎತ್ಕೊಂಡು ಯುಟಿಲೈಸ್ ಮಾಡ್ಕೊಂಡು ಇವನು ಬೆಳೆಯೋಕ್ಕೆ ಇದು ಮಾಡ್ದ. ಸಿಂಪಲ್ ಗೈಸ್, ಇದನ್ನೇ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನ್ನೋದು. ಇವಾಗ ಒಂದು ಕಾರ್ ತಗೋಬೇಕು ಅಂದರೆ, ಏನು ತಗೋಬೇಕು ಅಂದ್ರೂ ಇದನ್ನು ಒಂಥರ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಗೇಮಿಂಗ್ ಅಂತ ಅಂತಾರೆ. ಸೊ ಕೆಲವೊಂದು ಟೈಮ್ ಹೇಳ್ತಾರೆ, ನೀವು ಕಾರ್ ತಗೋಬೇಕಾ, ನಿಮ್ಮ ಮನೇಲಿರುವ ಅಮ್ಮ ಹೆಸರಲ್ಲೋ, ಅಕ್ಕ ಹೆಸರಲ್ಲೋ, ತಂಗಿ ಅಥವಾ ಹೆಂಡತಿ ಹೆಸರಲ್ಲೋ ತಗೊಂಡ್ರೆ ಒಂದು 5 to 10% ಕಡಿಮೆ ಆಗುತ್ತೆ. ಲೋನಲ್ಲೂ ಇಂಟ್ರೆಸ್ಟ್ ಕೂಡ ಕಡಿಮೆ. ಹೌದು ಗೈಸ್, ಇದೆಲ್ಲ 100% ನಿಜ ಕೆಲವೊಂದು. ಸೊ ಹೆಂಗಸ್ರೆ ಅಂದರೆ ವುಮೆನ್ಸ್ ಹೆಸರಲ್ಲಿ ತಗೊಂಡಾಗ ಒಂದಷ್ಟು ಬೆನಿಫಿಟ್ಸ್ ಅನ್ನೋದು ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ರೀತಿಯೆಲ್ಲ ಇದೆ ಗೈಸ್. ಈ ರೀತಿಯೆಲ್ಲ ನೀವು ನೋಡಿಕೊಂಡು 1% ಕಡಿಮೆ ಮಾಡ್ಕೊಂಡೋದು ನೀವು ಎಷ್ಟೋ ಸೇವಿಂಗ್ಸ್ ಮಾಡಿಬಿಟ್ಟಿರ್ತೀರ. ಇದನ್ನು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂತಂತಾರೆ. ನಿಮ್ಮ ಹತ್ರ ಶೇರ್ಸ್ ಐತೆ, ನಾನು ಶೇರ್ಸ್ ತಗೊಂಡು ಏನು ಮಾಡಲಿ, ಏನು ಬೆನಿಫಿಟ್ಟು, ಆಮೇಲೆ ಅದನ್ನು ಎತ್ತಬೇಕು ಅಂತ ನಮಗೆ ಬೇಜಾರಾಗುತ್ತೆ. ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿರ್ಬೇಕು ಅದನ್ನೆಲ್ಲ. ನಂದು 2 ಇಯರ್ಸ್ ಆಗೋಗಿದೆ, ನಂದು 5 ಇಯರ್ಸ್ ಟಾರ್ಗೆಟ್ ಇದೆ, ಅದು 4 ಇಯರ್ಸ್ ಆಗೋಗಿದೆ, 5 ಇಯರ್ಸ್ ಟಾರ್ಗೆಟ್ ಇದೆ, ಇನ್ನೊಂದು ವರ್ಷಕ್ಕೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಎತ್ತಕ್ಕೆ ನನಗೆ ಮನಸ್ಸೇ ಇಲ್ಲ, ಬಟ್ ನನಗೆ ಇವಾಗ ಅರ್ಜೆಂಟಾಗಿ ಅಮೌಂಟ್ ಬೇಕು, ಏನು ಮಾಡಲಿ. ಸಿಂಪಲ್, ಏನು ಮಾಡೋ ಅವಶ್ಯಕತೆ ಇಲ್ಲ, ತಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟರೆ. ಅಂದರೆ ಬ್ಯಾಂಕಲ್ಲಿ ಅಂದರೆ 1 ಶೇರು 10 ಶೇರು ಇದ್ದರೆ ಅದು ವ್ಯಾಲಿಡ್ ಅಲ್ಲ ಗೈಸ್. ನಿಮ್ಮ ಹತ್ರ ಒಂದು ತೂಕವಾಗಿರೋ ಬೆಲೆ ಇರಬೇಕು. ಒಂದು 10 ಲಕ್ಷ, 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ ಈ ಥರ ಒಂದು ತೂಕ ಇದ್ದರೆ, ಸೊ ಬ್ಯಾಂಕಲ್ಲಿ ತೊಗೊಂಡೋಗ್ಬಿಟ್ಟು, ಸರ್ ನನ್ನ ಹತ್ರ ಈ ಥರ ಶೇರ್ಸ್ ಇದೆ, ನನಗೆ ಈ ಥರ ಶೇರ್ಸ್ ಮೇಲೆ ನನಗೊಂದಷ್ಟು ಲೋನ್ ಬೇಕು, ಲೋನ್ ಕೊಡಿ, ನಾನು ಶೇರ್ಸ್ನ ಪ್ಲೆಡ್ಜ್ ಮಾಡ್ತೀನಿ. ಇಫ್ ಇನ್ ಕೇಸ್ ಲೋನ್ ಕಟ್ಟೋಕ್ಕಾಗಿಲ್ಲ ಅಂದರೆ ನಿಮಗೆ ಆ ಶೇರ್ಸ್ನ ಏನು ಮಾಡ್ಕೊಳ್ಳೋಕ್ಕೂ ನಾನು ರೈಟ್ಸ್ ಕೊಡ್ತೀನಿ. ಸೊ ಓಕೆ ಅಂದ್ಬಿಟ್ಟು ನೀವು ಒಂದಷ್ಟು ಲೋನ್ ತಗೊಂಡು ಅದನ್ನು ಆರಾಮಾಗಿ ಕ್ಲಿಯರ್ ಮಾಡಿ ಆಮೇಲೆ ಆರಾಮಾಗಿ ನೀವು ಮಾಡಿರೋ ಪ್ಲೆಡ್ಜ್ನ ಅಂದರೆ ನಿಮ್ಮ ಶೇರ್ಸ್ನ ಕಂಪ್ಲೀಟಾಗಿ ರಿಕವರಿ ಮಾಡ್ಕೊಂಡು, ಅಂದರೆ ಕಂಪ್ಲೀಟಾಗಿ ನಿಮ್ಮ ತೆಗಿಸ್ಕೊಂಡು ಬಂದು ನೀವು ಇದು ಮಾಡ್ಬೋದು. ಸೊ ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಯಾರ್ಯಾರೆಲ್ಲ ಲೋನ್ ಆ್ಯಪ್ ಬೆಳೆಸ್ತಿರ್ತೀರೋ ಅವ್ರಿಗೆ ಮ್ಯೂಚುವಲ್ ಫಂಡ್ಸ್ ಲೋನ್ಸ್ ಅಂತಲೂ ಸಿಗೋ ಚಾನ್ಸಸ್ಸು ನೋಡಿರ್ತೀರ ಕೆಲವೊಂದು ಕಡೆ. ಮ್ಯೂಚುವಲ್ ಫಂಡ್ ಲೋನ್ಸ್ ಅಂತ. ಮ್ಯೂಚುವಲ್ ಫಂಡ್ಸ್ ಲೋನ್ ಅಂದರೆ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಎಷ್ಟು ಅಮೌಂಟ್ ಇಟ್ಟಿರ್ತೀರೋ ಅಷ್ಟು ಅಮೌಂಟಿಗೆ ನಿಮಗೆ ಲೋನ್ ಕೊಡ್ತಾರೆ. ಸೊ ಅದನ್ನು ಮ್ಯೂಚುವಲ್ ಫಂಡ್ಸ್ನ ಅಂದರೆ ಪ್ಲೆಡ್ಜ್ ಮಾಡ್ದಂಗೆ ಲೆಕ್ಕ. ಸೊ ಮ್ಯೂಚುವಲ್ ಫಂಡ್ಸ್ ಪ್ಲೆಡ್ಜ್ ಮಾಡಿ ಅದನ್ನು ಆ ಲೋನ್ ಅಮೌಂಟ್ನ ಕರೆಕ್ಟಾಗಿ ಪೇ ಮಾಡ್ಕೊಂಡೋದ್ರೆ ಆ ಮ್ಯೂಚುವಲ್ ಫಂಡ್ಸಿಗೆ ಏನೂ ಡ್ಯಾಮೇಜ್ ಆಗೋಲ್ಲ. ಇಫ್ ಇನ್ ಕೇಸ್ ಪೇ ಮಾಡಲಿಲ್ಲ ಅಂದರೆ ಮ್ಯೂಚುವಲ್ ಫಂಡ್ಸಿಂದ ಫುಲ್ಲು ಅವರು ಎತ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ರೀತಿ ಒಂದು ಪ್ಲೆಡ್ಜ್ ಮಾಡಿ ಲೋನ್ ಇಸ್ಕೊಳ್ಳೋ ಅಂತ ಪ್ಲ್ಯಾನ್. ಸೊ ಇದೆಲ್ಲ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟು, ಸ್ಮಾರ್ಟ್ ಗೇಮಿಂಗು, ಸ್ಮಾರ್ಟ್ ವೇ ಆಫ್ ಮೇಕಿಂಗ್ ಮನಿ. ಸೊ ಈ ರೀತಿ ಕ್ಯಾಟಗರಿಲಿ ಇದು ಬರುತ್ತೆ ಗೈಸ್.
ತುಂಬ ಅಂದರೆ ಇವಾಗ ಎಷ್ಟೋ ಜನ ಏನು ಮಾಡ್ಬಿಡ್ತಾರೆ, ಸೇವಿಂಗ್ಸ್ನ ಕಷ್ಟ ಬಿದ್ದು ಒಂದು 10 ಲಕ್ಷ 20 ಲಕ್ಷ ಸೇವ್ ಮಾಡಿರ್ತಾರೆ. ಸೇವ್ ಮಾಡಿಬಿಟ್ಟು ನನಗೆ ಇವಾಗ ಏನೋ ಒಂದು ಗಾಡಿ ತಗೋಬೇಕು. ಸೊ ನನ್ನ ಹತ್ರ ಆಲ್ಮೋಸ್ಟ್ 20 ಲಕ್ಷ ಇದೆ. 20 ಲಕ್ಷದ ಗಾಡಿ ಅಂದರೆ ನಾನು ಒಂದು 12 ಲಕ್ಷ 13 ಲಕ್ಷದ ಗಾಡಿ ತಗೋಬೇಕು. ಎಲ್ಲ ಡೌನ್ ಪೇಮೆಂಟ್ ಎಲ್ಲ ಕಳೆದು ಒಂದು 15 ಲಕ್ಷಕ್ಕೆ ನನ್ನ ಗಾಡಿ ಸಿಗುತ್ತೆ. ಇನ್ನೊಂದು 5 ಲಕ್ಷ ಫುಲ್ಲು ಮಾಡಿಫಿಕೇಷನ್ಸ್ ಮಾಡಿಸ್ಕೊಡ್ಬೇಕು. ಈ ರೀತಿ ಆ ರೀತಿ ಎಕ್ಸೆಟ್ರಾ ಅಂದ್ಬಿಟ್ಟು ಫುಲ್ಲು ಇನ್ವೆಸ್ಟ್ಮೆಂಟ್ನ ಸೇವಿಂಗ್ಸ್ ಮಾಡಿರೋದನ್ನೆಲ್ಲ ತೊಗೊಂಡೋಗಿ ಹಾಕಿ ಇನ್ವೆಸ್ಟ್ ಮಾಡಿ ಉಡಿಸ್ ಮಾಡಿಬಿಡ್ತಾರೆ. ಸೊ ಈ ರೀತಿ ತಪ್ಪು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ. ಗೈಸ್, ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬೈ, ಸೈನಿಂಗ್ ಆಫ್ ಗೈಸ್.